ಹಚ್ಚ. ಒಂದು ಬಿಳಿ ಕೂಲು ಕಾಣಬಾರ್ದು. ಏ ಪಟ ಪಟ ಹಚ್ಚ. ಇಲ್ಲ ಹಚ್ಚ ನಿಮ್ ಬಾಬಾ ನೋಡ. ಹಚ್ಚ ಹಚ್ಚ ಹಚ್ಚ. ಏನ್ ಮಾಡ್ತಾ? ಏ ಹರಿಪ್ರಸಾದ್ ನಿನ್ ಮಗನೇ. ಹಚ್ಚ ಹಚ್ಚ. ಅಪ್ಪ, ಈ ಬಣ್ಣನ ಮುಖಕ್ಕೆ ಹಚ್ಚಿದ್ರೆ ಕಪ್ಪಾಗತ್ತೆ. ಯಾವತ್ತು ಕೂದಲು ಕಪ್ಪಗಿರ್ಬೇಕು, ಮುಖ ಅಲ್ಲ. ಮನ ಹೆಸರಲ್ಲ ಕತ್ತ ಬಿಡವಾ. ಅಪ್ಪ, ನಾನು ಸ್ವಲ್ಪ ಆಚರಣೆ ಸುಮ್ಮನಿರು ಅಂತ ಅಮ್ಮ ಹೇಳ್ತಾಳೆ. ನೀನು ಇಡೀ ಮನೆಗೂ ಮಸಿ ಬಳ್ತಿದ್ಯಾ ಅಂತ. ನೋಡ ಹಚ್ಚು. ಹಚ್ಚೋ. ಹಾಂ, ಹಚ್ಚಿಲ್ಲ. ನಮಸ್ತೆ ಸರ್, ನನ್ನ ಹೆಸರು ಇಳಾ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ತಾವು ಊರು ಮುಖ್ಯಸ್ಥರಂತ ಗೊತ್ತಾಯಿತು. ಹೌದು, ಚಂದ್ರಗಿರಿ ರಂಗಸ್ವಾಮಿ ಅಂತ, ದೇವಸ್ಥಾನದ ಆಡಳಿತ ಮೊಕ್ತೇಸರ. ಸ್ವಲ್ಪ ಮಾತಾಡಬಹುದಾ? ಶುಕ್ರವಾರ ಊರು ದೇವಸ್ಥಾನದಲ್ಲಿ ಪೂಜೆ ಇರೋ ವಿಷಯ ಗೊತ್ತಾಯಿತು. ನೋಡ್ಕೊಂಡು ಹೋಗೋಣ ಅಂತ. ನೋಡಿ ಈ ರೀತಿ ಪೂಜೆ ತಪ್ಪಲ್ವಾ ಸರ್? ಏನೋ ಪೂಜೆ ತಪ್ಪ? ಪೂಜೆ ಅಲ್ಲ ಸರ್, ದೇವದಾಸಿ ಪದ್ಧತಿ. ಧರ್ಮದ ಹೆಸರಲ್ಲಿ ಸೂಳೆಗಾರಿಕೆ ಅಲ್ವಾ ಸರ್ ಇದು? ಸರ್ಕಾರ ಇದನ್ನ ನಿಷೇಧ ಮಾಡಿದೆ ಸರ್. ಏನಮ್ಮ, ನಮ್ಮ ತಲೆ ಮೇಲೆ ಮೊಳೆ ಹೊಡಿತಾ ಇದೆಯಾ? ಸಿಟಿಯಿಂದ ಬಂದು ಹಳ್ಳಿ ವಾತಾವರಣ ಕುಲ್ಗಿಡಿಸ್ತಾ ಇದೆಯಾ? ಹಾಗಲ್ಲ ಸರ್, ನೀವು ದೇವಸ್ಥಾನದ ಮುಖ್ಯಸ್ಥರು, ನೀವಾದರೂ ತಡಿಬಹುದಲ್ವಾ? ದೇವ್ರ ಶಾಪನ ನೀನು ತಡಿತೀಯಾ? ಯಾರು ತಡಿಬೇಕಾಗಿಲ್ಲ ಸರ್. ಈ ಕೆಲಸ ಮಾಡೋರಿಗೆ ಬೆಂಬಲ ಕೊಡದೇ ಇದ್ರೆ ಸರಿ. ಜಾಸ್ತಿ ಆಯ್ತು ನಿಂದು. ದೇವದಾಸಿ ಆಗಿ ಅಂತ ನಾವು ಯಾರಿಗಾರ ಬಲವಂತ ಮಾಡ್ತಾ ಇದೀವ? ನಿಲ್ಲಿಸಬಹುದಲ್ವಾ? ಕಾನೂನಿಗೂ ವಿರುದ್ಧ, ಹೆಂಗಸರಿಗೂ ಅವಮಾನ. ಏನೀಗ ನಿಂದೇನು ಗಂಟೋಗುತ್ತೆ? ನಿನಗೇನು ಸಂಕಟ? ನಿನ್ನ ಹರಕೆ ಹೊತ್ಕೋತಲ್ಲ ಕೇಳಿದ್ವಾ? ನೀನು ಮಾತೇನಾರ ಊರಿನ ಜನಕ್ಕೆ ಗೊತ್ತಾದರೆ ಸಿಗದು ದೇವಸ್ಥಾನದ ಬಾಗಿಲಿಗೆ ತೋರಣ ಕಟ್ತಾರೆ. ಕಾನೂನು ಮಾತಾಡಬೇಡ, ಗಾಡಿ ಬಿಡು. ಅಕ್ಕ, ಇವತ್ತು ಊರಿಗೆ ಹಬ್ಬ ಅನ್ನೋಷ್ಟು ಜನ ಸೇರಿದ್ರಲ್ಲ ನಮ್ಮ ಮನೆ ಮುಂದೆ, ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ನನ್ನ ಮುಂದೆ ಒಂದು ತಟ್ಟೆ ಇಟ್ಟಿದ್ರಲ್ಲ, ಅದರಲ್ಲಿ 1016 ರೂಪಾಯಿ ಸೇರಿತ್ತಂತೆ. ಅಷ್ಟಿದ್ರು ಅಮ್ಮ ನೋಡು ಈ ಆಲೂಗಡ್ಡೆ ಹುಳಿನೇ ಮಾಡಿದಾಳೆ. ನಂಗೆ ಇದು ಸೇರೋದೇ ಇಲ್ಲ ಅಕ್ಕ. ಈ ಆಲೂಗಡ್ಡೆ ಕಡಿಮೆಗೆ ಸಿಗತ್ತೆ ಅಂತ ತಿಂಗಳು ಪೂರ್ತಿ ಇದನ್ನೇ ತಂದು ಬೇಯಿಸಾಕ್ತಾಳೆ ಅಮ್ಮ. ಇದು ರುಚಿಸ್ತಾನೆ ಇಲ್ಲ ಅಕ್ಕ. ನಾನು ನಿಂಗೆ ರುಚಿಸೋ ಹಾಗೆ ಮಾಡ್ತೀನಿ. ಯಾಕಕ್ಕ? ಯಾಕೋ ಇಲ್ಲ ಕಲ್ಪಿ, ನೀನೆ ನೋಡಿದಾಗ ಇದ್ದಕ್ಕಿದ್ದಾಗ ಅಳು ಬಂದ್ಬಿಡ್ತು. ಸುಳ್ಳು ಹೇಳ್ತಾ ಇದೀಯ ನೀನು. ಗೊತ್ತಿಲ್ಲದೆ ನನ್ಗಂತೂ ಅಳು ಬರಲ್ಲ, ನಿನಗೆ ಗೊತ್ತಿದ್ದ ಅಳು ಬಂದಿರೋದು. ಯಾಕಕ್ಕ? ಏ ಕಲ್ಪಿ, ನೀನು ಮದುವೆ ಆಗ್ತೀಯಲ್ಲ ಅದಕ್ಕೆ. ನಿಂಗೂ ಆಗಿತ್ತಲ್ಲ ಹರಕೆ ಮದುವೆ, ಅದಕ್ಕೆ ಯಾಕೆ ಅಳ್ಬೇಕು?
ಹಾ, ತೀರಿಸ್ಕೊಂಡ್ರು ಹರಕೆ. ಅಕ್ಕ, ನಾನು ಈ ಹರಕೆ ಮದುವೆ ತೀರ್ಸ್ಕೊಂಡ್ಮೇಲೆ ಗಂಡಿನ ಜೊತೆ ಮೊದಲು ನಿನ್ನ ಮದುವೆ ಆಗತ್ತೆ ಅಲ್ವಾ ಅಕ್ಕ? ಆಮೇಲೆ ನನ್ನ ಮದುವೆ. ಅಕ್ಕ, ನಿನ್ ಗಂಡ ಹೇಗಿರ್ಬೇಕು? ನಿನ್ ಗಂಡ ಹೇಗಿರ್ಬೇಕು ಕಲ್ಪಿ? ರಾಜ್ಕುಮಾರ್ ಅಂತರ ಇರ್ಬೇಕು. ನಮಗ್ ಸಿಗೋರೆಲ್ಲ ಅವತ್ತಿನ ರಾಜ್ಕುಮಾರ್ರೇ ಕಲ್ಪಿ. ಅವತ್ತಿನ ರಾಜ್ಕುಮಾರ ಅಂದ್ರೆ ನಿನ್ ಗಂಡನು ಅವತ್ತಿನ ರಾಜ್ಕುಮಾರನೇ ಆಗಿದ್ನಾ? ಹಾ, ಹೌದು ಕಲ್ಪಿ. ಅಕ್ಕ, ನಿನ್ ಗಂಡ ನಂಗೆ ಭಾವ ಆಗ್ಬೇಕಲ್ವಾ? ಅವ್ರನ್ನ ನೋಡಿದ ನೆನಪೇ ಇಲ್ಲ ನಂಗೆ. ನೆನಪೇ ಆಗ್ತಾ ಇಲ್ಲ ನಂಗೆ. ಯಾರ ನೆನಪಿಗೆ ಬರೋದಕ್ಕೂ ಅವನಿಗೆ ಯೋಗ್ಯತೆನೇ ಇಲ್ಲ ಕಲ್ಪಿ. ಎಲ್ಲಿದ್ದಾನೆ ಅವನು? ಗೊತ್ತಿಲ್ಲ ಕಣೆ. ನೀನಂದ್ರೆ ಇಡೀ ಚಂದ್ರಗಿರಿನೇ ಹೆದ್ರತ್ತೆ. ಅಂಥದ್ರಲ್ಲಿ ನಿನ್ ಗಂಡನ್ ಕತ್ತಿನ ಪಟ್ಟಿ ಹಿಡಿಯಕ್ಕಾಗ್ಲಿಲ್ಲ ನಿಂಗೆ? ಸಿಕ್ಕಿದ್ರೆ ಹಿಡಿಬೋದು. ಬಿಡ್ಬೇಡ ಅವನ್ನ. ಅಕ್ಕ, ನಂಗೆ ತಿನ್ಸೆ. ಓ ಬಾ ಮಗಳೇ, ಬಾ 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 ಬಾ. ಏನೋ ಇದ್ದಕ್ಕಿದ್ದ ಹಾಗೆ ಬೆಂಗಳೂರಿಂದ ಕಾಲೇಜ್ ಇಲ್ವಾ? ರಜಾಪ 14 ದಿವಸ. ಏನ್ ಮಗಳೇ, ಯಾಕೆ ಹೀಗೆ ಹೊಣ್ಕೊಂಡಿದ್ಯಾ? ಹಾಸ್ಟೆಲ್ ಊಟ ಸರಿ ಹೋಗಿಲ್ವಾ? ಏನು ತೊಂದರೆ ಇಲ್ಲಪ್ಪ. ಅಣ್ಣನ ಮನೇಲಿ ಇದ್ರೆ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಬಂದಾಗ ಎಷ್ಟು ಚೆನ್ನಾಗಿದ್ದೆ. ಬೇಡ ಬೇಡ ಅಂದ್ರು ಅಣ್ಣನ ಮನೆ ಬಿಟ್ಟು ಹಾಸ್ಟೆಲ್ ಹೋಗಿ ಸೇರ್ಕೊಂಡೆ. ಅಪ್ಪ, ಈಗ ನಾನು ಆರಾಮಾಗಿದ್ದೀನಿ, ಸ್ವತಂತ್ರವಾಗಿದ್ದೀನಿ. ಅಣ್ಣನ ಮನೇಲಿದ್ದಾಗ ಓದೋಕೆ ಆಗ್ತಾ ಇರಲಿಲ್ಲ. ಅತ್ತಿಗೆದು ಚೀಟಿ, ಅಣ್ಣಂದು ರಿಯಲ್ ಎಸ್ಟೇಟ್, ದಿನಾ ಗಿಜಿ 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 ಗಿಜಿ. ಹೋಗ್ಲಿ, ಅವ್ರ ಮನೆಗಾರು ಹೋಗಿದ್ಯಾ? ಅಣ್ಣಂಗೆ ಅತ್ತಿಗೆಗೆ ಯಾವಾಗ ಫೋನ್ ಮಾಡಿದ್ರು ಬ್ಯುಸಿ. ಅವ್ರಿಗೆ ಮಾತಾಡೋಕ್ಕೆ ಪುರ್ಸೋತಿಲ್ಲ. ಇದೇನಪ್ಪ, ಒಳ್ಳೆ ಕಾಲೇಜ್ ಹುಡುಗರ ಥರ ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ಯಾ? ಬಿಳಿ ಕೂದಲಿಗೆ ಕಪ್ಪು ಪೇಂಟಾ? ಅದನ್ನ ಮುಟ್ಬೇಡ, ಕೈ ಎಲ್ಲ ಕಾಡಿಗೆ ಆಗುತ್ತೆ. ಅಪ್ಪನ ಕೈಯಲ್ಲಿ ಕಾಡ್ಗಡಪ್ಪ ಯಾವಾಗಲೂ ಜೇಬಲ್ಲೇ ಇಟ್ಕೊಂಡಿರ್ತಾನೆ. ಅಮಿತಾ, ಇದೆಯಲ್ಲ ಇದು ಗೊಬ್ಬರಕ್ಕೆ ಹಾಕೋ ಕೊಕ್ಕೆ ತರ ಇದೆಯಲ್ಲ. ಅಮಿತಾ, ಏನ್ ಗೊತ್ತಾ, ನಮ್ಮನೆಯಲ್ಲಿ ಒಂದು ಹಳೆ ಜೀಪ್ ಇತ್ತು ಗೊತ್ತಾ? ಅದು ಹೊಸದಾಗಿ ಪೇಂಟ್ ಹೊಡೆದ್ರೆ ಚೆನ್ನಾಗಿ ಕಾಣ್ತಿತ್ತು. ಹಾಗೆ ಅಪ್ಪನು ಹಳೆ ಜೀಪಿಗೆ ಪೇಂಟ್ ಮಾಡ್ದಾಗ ಕಾಣ್ತಿದ್ದಾನಲ್ಲ. ಒಳಗೋಗಮ್ಮ. ಅಮಿತಾ, ಬೆಂಗಳೂರಿಂದ ಬಂದು ಸುಸ್ತಾಗಿದ್ಯಾ? ಅಮ್ಮಂಗೆ ಹೇಳಿ ಚಾ ಮಾಡ್ಸ್ಕೊಂಡು ಕುಡಿ. ಚಾ ಅಮಿತಾ, ಚಾ ಚಾ. ಮಗಳ ಮುಂದೆ ಮನ ಕಳಿತೇನೆ. ಹಳೇ ಚೀಪು. ಅಮ್ಮ,
ಯಾಕಮ್ಮ ಒಂಥರ ಇದೆಯಾ? ನನ್ನ ವಿಚಾರ ಹಾಗಿರ್ಲಿ, ನೀನು ಯಾಕೆ ಹೀಗಾಗಿದೆಯಾ? ಗುರು ಅಣ್ಣನ ಮನೇಲಿದ್ದಾಗಲೇ ಚೆನ್ನಾಗಿದ್ದೆ, ಹಾಸ್ಟೆಲಿಂಗ್ ಸರಿ ಹೋಗ್ತಿಲ್ಲ ಕಣೆ. ನಿಂದು ಅದೇ ಮಾತಾ? ಅಪ್ಪನೂ ಅದೇ ಹೇಳಿದ್ರು. ನಾನು ಆರಾಮಾಗಿದ್ದೀನಮ್ಮ. ನೀನು ಬರ್ತೀಯ ಅಂತಲೇ ಗೊತ್ತಿರಲಿಲ್ಲ, ಫೋನ್ ಮಾಡೋದಲ್ವಾ? ಸರ್ಪ್ರೈಸ್ ಕೊಡೋಣ ಅಂತ. 14 ದಿನ ರಜಾ ಇದೆ. ನೀನು ಯಾಕೆ ಅಳ್ತಾ ಇದೀಯಾ? ಅಪ್ಪನ ನೋಡು, ಮದುವೆ ಗಣಿತಾರೆ ಹೇಗಿದ್ದಾರೆ ಅಂತ. ತಲೆ ಕಾಡಿಗೆ ಹಾಕೊಂಡು ಹೀಗೀಗ ಮಾಡ್ಕೊಂಡಿದ್ದಾರೆ. ಅಣ್ಣ ಅಂದ ಗೊಬ್ಬರದ ಕೊಕ್ಕೆ ಅಂತೆ. ಹಳೆ ಜೀಪಿಗೆ ಪೇಂಟ್ ಹೊಡೆದ್ರೆ ಹೇಗಿರುತ್ತೋ ಅಪ್ಪ ಹಾಗೆ ಅಂತೆ. ಯಾಕಮ್ಮ, ಏನಾಯ್ತು? ಅಪ್ಪ ಹೊರಗಡೆ ಹುಡುಗ ಆಗಕ್ಕೆ ಹೊರಟಿದ್ದಾರೆ, ಖುಷಿ ಪಡಬೇಕು. ನಿಂಗೆ ಯಾಕೆ ದುಃಖ? ಅಲ್ಲಮ್ಮ, ಅಪ್ಪ ತಲೆ ಬ್ಲ್ಯಾಕ್ ಪೇಂಟ್ ಹೊಡ್ಕೊಂಡ್ರೆ ಅದು ಪೇಂಟ್ ಅಲ್ಲ ಅಮ್ಮಿ, ನನ್ನ ಮುಖಕ್ಕೆ ಬಳಿತಿರೋ ಮಸಿ. ಯಾರ್ದು ಮೈ ಬೆವರು ನಮ್ಮನೆ ರಂಗಲ್ಲಿ ಸೇರ್ಕೊಂಡ್ರೆ ಅಸಹ್ಯ ಆಗಲ್ವಾ ಅಮ್ಮಿ? ಹೆಂಡತಿ ಆದವಳು ಹೇಗೆ ಸಹಿಸ್ಕೋತಾಳೆ ಹೇಳು? ಈ ಮನೇಲಿ ಇನ್ ಮುಂದೆ ಕಣ್ಣೀರು ಕಪ್ಪಾಗಿ ಹರಿಯುತ್ತೆ. ವರ್ಷ ವರ್ಷ ಪಾಪದ ಹುಡುಗಿರ ಬೆವರು ಕಣ್ಣೀರನ್ನ ಆ ಹೊಂಡದಲ್ಲಿ ತುಂಬ್ತಾ ಇದ್ದಾರೆ. ಹಾಂ ಹೇಳಮ್ಮ, ಏನಾಯ್ತು? ಸರ್, ರೈತರ ಆತ್ಮಹತ್ಯೆಗಿಂತ ಇಂಟ್ರೆಸ್ಟಿಂಗ್ ಆಗಿರೋ ಇನ್ನೊಂದು ಸುದ್ದಿ ಸಿಕ್ಕಿದೆ ಸರ್. ನಾನು ನಿನ್ನನ್ನು ಕಳಿಸಿರೋದು ರೈತನ ಆತ್ಮಹತ್ಯೆ ವಿಷಯ ವರದಿ ಮಾಡೋದಕ್ಕೆ. ಇದು ಅದಕ್ಕಿಂತ ದೊಡ್ಡ ಸುದ್ದಿ ಸರ್. ದೇವದಾಸಿ ಪದ್ಧತಿ ಇನ್ನೂ ನಡೀತಾ ಇದೆ. ಬ್ಯಾನ್ ಆಗಿ 15 ವರ್ಷ ಆಯಿತು. ಬ್ಯಾನ್ ಆಗಿದೆ ನಿಜ ಸರ್, ಆದರೆ ಚಂದ್ರಗಿರಿನಲ್ಲಿ ಇನ್ನೂ ಜೀವಂತವಾಗಿದೆ. ಒಂದು ಹುಡುಗಿನ ದೇವದಾಸಿ ಮಾಡೋ ಪ್ರಯತ್ನ ನಡೀತಾ ಇದೆ. ನನಗೆ ಸೆನ್ಸಿಬಲ್ ನ್ಯೂಸ್ ಬೇಕು, ಇಲ್ಲ ಸೆನ್ಸೇಷನಲ್ ಅಲ್ಲ. ಸರ್, ಸೆನ್ಸೇಷನ್ ಅಲ್ಲ, ಸತ್ಯ ಸುದ್ದಿ. ನೋಡಮ್ಮ, ಈಗಿನ ಜನ್ರೇಷನ್ ಹುಡುಗ ಹುಡುಗಿರಿಗೆ ಬರೀ ಸೆನ್ಸೇಷನ್ ಮಾಡೋ ಕೆಟ್ಟ ಚಟ. ಸರ್, ನನ್ನ ಮಾತು ಕೇಳಿ ಸರ್. ನಾನು ಇವತ್ತು ಆ ಹುಡುಗಿನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಪಾಪ, ಇನ್ನೂ 16 ವರ್ಷ ಅಂತೆ ಸರ್. ಇಲ್ಲ, ಬಿ ಸೀರಿಯಸ್. ನನಗೆ ಅಂಥ ಸುದ್ದಿ ಬೇಕಿಲ್ಲ. ಡೋಂಟ್ ವೇಸ್ಟ್ ಯುವರ್ ಟೈಮ್ ಆ್ಯಂಡ್ ಮೈ ಟೈಮ್. ಸರ್, ನನ್ನ ಮಾತು ಕೇಳಿ ಸರ್. ನಾಗಣ್ಣ ಸತ್ತಿಲ್ಲ, ಅವನು ರೈತನೂ ಅಲ್ಲ. ಹಾಗಾದರೆ ವಾಪಸ್ ಬಾ. ಸರ್, ಒಂದು ನಿಮಿಷ ಸರ್, ಪ್ಲೀಸ್. ಹೌದಾ? ನನ್ನ ಮಗಳನ್ನ ದೇವ್ರಿಗೆ ಬಿಡ್ತಿದ್ದೀನಿ, ತಪ್ಪೇನಾ? ಬರೀ ತಪ್ಪಲ್ಲ ಯಮ್ನವ್ವ, ಅಪರಾಧ. ಸರ್ಕಾರದವರು ದೇವ್ರಿಗೆ ಬಿಡೋದನ್ನ ಬ್ಯಾನ್ ಮಾಡಿದ್ದಾರೆ, ಅಂದ್ರೆ ನಿಷೇಧ ಮಾಡಿದ್ದಾರೆ ಅಂತ ಅರ್ಥ. ಮಾಡ್ತಾರ ಅವ್ರಿಗೇನ? ನಮ್ಮ ಹೊಟ್ಟಿಗೆ ಅನ್ನ ಕೊಡ್ತಾರ? ಸರ್ಕಾರ ಬೇರೆ ಏನೇನೋ ಸವಲತ್ತು ಕೊಡುತ್ತಲ್ಲ, ನೀವೆಲ್ಲ ಪೇಪರ್ನಲ್ಲಿ ನೋಡಿಲ್ವಾ? ಬರೀ ಪೇಪರ್ನಲ್ಲೇ. ದೇವ್ ಕೊಟ್ಟಿದ್ದನ್ನ ಈ ಸರ್ಕಾರ ಕಿತ್ಕೊಳ್ಳುತ್ತೆ, ಕಾನೂನು ಅದ. ಅಲ್ಲಮ್ಮ, ಸರ್ಕಾರದ ವಿಚಾರ ಬಿಡಿ. ನಿಮ್ಮ ಮಗಳಿಗೆ ಇನ್ನೂ ಏನೂ ಗೊತ್ತಿಲ್ಲ, ಅವಳನ್ನ ದೇವ್ರು ಬಿಡೋದು ಸರಿನಾ? ಓದೋ ಹುಡುಗಿನ ಹೀಗೆ ನೋಡ್ರೆ, ದೇವ್ರಿಗೆ ಬಿಡೋದು ನಮ್ಮ ಪದ್ಧತಿ, ಅದು ಇವತ್ತು ನಿನ್ನದೆಲ್ಲ. ಇದನ್ನ ಕೈ ಬಿಟ್ಟು ದೇವ್ರ ಶಾಪ ನಮಗ್ ತಟ್ಲಿ ಅಂತ ನೀವು ಹೇಳ್ತಿರೋದು. ಇದು ದೇವ್ರ ಶಾಪ ಅಲ್ಲಮ್ಮ, ನೀವು ಮಾಡ್ತಿರೋದು ಪಾಪ. ಇಂಥ ಪುಟ್ಟ ಹುಡುಗಿನ ದೇವ್ರಿಗೆ ಬಿಟ್ಟು ಇನ್ಯಾರ್ದು ದುಡ್ಡಲ್ಲಿ ಬದುಕೋದು ಖಂಡಿತ ಮುಕ್ತಿನೇ ಸಿಗದ ಪಾಪ.
ಪಾಪ ಪುಣ್ಯ ಮುಕ್ತಿ ಅಂತೆಲ್ಲ ಏನೋ ಅಂತಿದ್ದು. ಏನ್ ಪಾಪ? ನಿಮ್ ಮಗಳಿಗೆ ಮದುವೆ ಮಾಡ್ತಾ ಇದ್ದೀರಲ್ಲ. ನಮ್ಮ ಇಷ್ಟ ರೀ, ಮಾಡ್ತೀವಿ. ಮದುವೆ ಆದ್ರೂ ಮಾಡ್ತೀನಿ, ದೇವ್ರ ದಾನ ಬಿಡ್ತೀನಿ. ನೀವ್ಯಾರ್ರಿ ಕೇಳಕ್ಕೆ? ಅದನ್ನೇ ಪಾಪ ಅಂದಿದ್ದು. ಸರ್ಕಾರ ಕಾನೂನು ಮಾಡಿದೆ. ಹೇಳಮೇಲೆ ಕಾನೂನು ಹೇಳಕ್ ಬಂದ್ಬಿಟ್ಟು ರೈಟ್ ಹೇಳ ಹೋಗೆ ಕಾನೂನು ನೀನ್ ಎಲ್ಲಿಗೆ ಹೊರಟೆ? ದೇವ್ರನ್ನ ಮದುವೆ ಆಗೋದು ನನ್ನ ಹರಕೆ. ದೇವ್ರ ಹರಕೆ ಮೀರಬಾರ್ದಲ್ವಾ? ನಿನಗೆ ಅರ್ಥ ಆಗಲ್ಲ ಕಲ್ಪನಾ. ಮದುವೆ ಅನ್ನೋದು ನನ್ನ ಇಷ್ಟ. ಇಷ್ಟ ನಿಂದಲ್ಲ ಕಲ್ಪನಾ, ನಿಮ್ಮಪ್ಪಂದು. ಅವ್ರಿಷ್ಟನ ನಿನ್ ತಲೆ ತುಂಬಿದ್ದಾರೆ. ನೀನಿನ್ನೂ ರೈಟ್ ಹೇಳಿಲ್ವಾ? ನೀನಿನ್ನೂ ಅಲ್ಲ ಇದ್ರೆ ನಿನ್ ತಲೆ ಕೆಡ್ಸ್ಬಿಡ್ತಾಳೆ ಕಣೆ. ನೀನ್ ಒಳಗಡೆ ಬಾ. ನಾನೇನೋ ಒಂದ್ಸತಿ ಬಾಯ ಪಡ್ಕೊಂಡೆ ಅಂದ್ರೆ ದೊಣ್ಣ ದೊಂದಿ ಮತ್ತು ಎಲ್ಲ ಬಂದ್ಬಿಡ್ತವೆ ನೋಡ. ಸುಮ್ನೆ ರೈಟ್ ಹೇಳೋ, ಸುಮ್ನೆ ರೈಟ್ ಹೇಳ. ಒಳಗೆ ಬಾರ ನೀನು.